ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಭ ಗುರುವಾರ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ವಾರ ಇರೋದರಿಂದ ಯಾವಾಗಲೂ ನಾನು ಹಸ್ಗೊಳಿಗೆ ಪೂಜೆ ಮಾಡ್ತಾ ಇರ್ತೀನಿ. ಕುಂಕುಮ ಹಚ್ಚಿ ಹಸ್ಗೊಳಿಗೆಲ್ಲ ಮೈ ತೊಳೆದಿರ್ತೀವಿ. ಕುಂಕುಮ ಹಚ್ಚಿಟ್ಟು ನಾವು ಮೇಯ್ಯಕ್ಕೆ ಕಳಿಸ್ಬೇಕಾದ್ರೆ ಒಂದು ಸರಿ ಹಚ್ಚಿ ಕಳಿಸಿರ್ತೀನಿ, ಬಟ್ ಅದು ಅಳಿಸೋಗಿರುತ್ತೆ. ಸಾಯಂಕಾಲ ಬಂದ ತಕ್ಷಣ ಇನ್ನೊಂದು ಸರಿ ಹಚ್ತೀನಿ. ನಾನು ಎಲ್ಲ ಹಸ್ಗೊಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿ ರಾಯರ ಪೂಜೆಗೆ ರೆಡಿ ಮಾಡ್ಕೊಬಿಡೋಣ ಅಂಥೇಳಿ ಹೂವಿನ ಅಲಂಕಾರನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾವು ದೊಡ್ಡ ಫೋಟೋಗೆ ಆಲ್ರೆಡಿ ಸ್ವಲ್ಪ ಒಂದು ಟೇಬಲ್ ಹಾಕ್ಕೊಂಡು ಎತ್ತಿ ರೆಡಿ ಮಾಡಬೇಕಾಗೋದ್ರಿಂದ ನಾನು ಅದನ್ನು ಶೂಟ್ ಮಾಡಲಿಲ್ಲ. ಕೆಳಗಡೆ ಇರೋ ಫೋಟೋ ಅಲಂಕಾರವನ್ನು ಶೂಟ್ ಮಾಡ್ತಾಯಿದ್ದೆ. ಕೇಳ್ತಾ ಇದ್ರಿ ಅಕ್ಕ, ಹೂವು ಅಲಂಕಾರ ರಿಸ್ಕ್ ಆಗನ್ಸುತ್ತಾ ನಿಮಗೆ? ದೊಡ್ಡ ಫೋಟೋ ಇದೆ, ಹೈಟಲ್ಲಿರುತ್ತೆ, ನಿಮ್ಗೆ ಎಟ್ಕೊತಾ ಅಂತ. ಅದಕ್ಕೆ ಅಂತ ಒಂದು ಚಿಕ್ಕ ಟೇಬಲ್ ಇದೆ, ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು ಅಷ್ಟೇ. ಗುರುವಾರ ಏನಂದರೆ ನನಗಂತೂ ತುಂಬಾ ಸ್ಪೆಷಲ್ಲು. ನಮ್ಮ ರಾಯರು ಭಕ್ತರು ಯಾರ್ಯಾರಿದ್ದಾರೆ ಅವ್ರಿಗಂತೂ ತುಂಬಾ ಸ್ಪೆಷಲ್ ದಿನ ಅಂದರೆ ಅದು ರಾಯರ ವಾರ, ಅಂದರೆ ಗುರುವಾರ. ನಮ್ಮ ರಾಯರು ಯಾಕೆ ಗುರುವಾರನೇ ಚೂಸ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ತಿಳ್ಕೊಳ್ತೀನಿ ಮುಂದೊಂದು ದಿನಗಳಲ್ಲಿ. ಆದರೂ ಏನೋ ಗುರುವಾರ ಬರ್ತಾ ಇದೆ ಅಂದರೆ ಏನೋ ಒಂಥರ ಮನಸ್ಸಲ್ಲಿ ಖುಷಿ. ರಾಯರಿಗೆ ಯಾವ ಥರ ಅಲಂಕಾರ ಮಾಡೋಣ, ಏನು ಎತ್ತ, ಎಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ನಮ್ಗೆ ಮನಸ್ಸಲ್ಲಿ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಏನೋ ಒಂಥರ ವೈಬ್ರೇಷನ್ ಮನೇಲಿ, ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಗುರುವಾರ ಒಂಥರ ತಾಂಡವಾಡ್ತಾ ಇರುತ್ತೆ ಮನೇಲೆಲ್ಲ. ಏನೋ ಒಂಥರ ಕ್ರೇಜು, ಅದು ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋ ವರ್ಡ್ ಅದು. ಅದೊಂದು ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ಫೀಲ್. ಮತ್ತು ವಿಷಯಕ್ಕೆ ಬರೋಣ. ಕೆಲವೊಬ್ಬರು ನನಗಿಂತ ಸುಮಾರು ಜನ, ನಾನು ರಾಯರು ವೀಡಿಯೋಸ್ ಹಾಕ್ದಾಗಿಂದನೂ ನಾನು ಕೇಳುವಂಥ ಕ್ವಶ್ಚನ್ ಏನು ಅಂದರೆ, ರಾಯರು ಫೋಟೋವನ್ನು ಮನೆಯಲ್ಲಿ ಇಡ್ಬೋದಾ? ಆರ್ ನಾನ್ ವೆಜ್ ತಿನ್ನೋರು ರಾಯರು ಪೂಜೆ ಮಾಡಬೇಕಾ ಮಾಡಬಾರ್ದಾ? ಈ 2 ಕ್ವಶನ್ ನನಗೆ ಯೂಶ್ವಲಿ ತುಂಬಾ ಕೇಳ್ತಾ ಇರ್ತೀರಾ. ಈ ಒಂದು ಲಾಗಲ್ಲಿ ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನನಗೆ ಗೊತ್ತಿರುವಂಥ ವಿಷಯವನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಬೇರೆಯವರಿಂದ ಕಲ್ತಿರೋದು ಆ ರೀತಿ ಶೇರ್ ಮಾಡಿಕೊಂಡು ಈ ರೀತಿ ಹೇಳ್ಕೊಂಡು ನನಗೆ ಅದೆಲ್ಲ ಬರೋಲ್ಲ. ನಾನು ತಿಳ್ಕೊಂಡಿರುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ನಾನು ಇಲ್ಲಿ ಕೇಳಿ ತಿಳಿದಿರುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಕಷ್ಟಪಡ್ತೀನಿ ಅಷ್ಟೇ. ನಾನು ಬೇರೆಯವ್ರ ಥರ ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತೆಲ್ಲ ಹೇಳೋಕ್ಕೆ ಹೋಗಲ್ಲ. ನನಗೆಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ಹೇಳಬಲ್ಲೆ. ನಾನು ಹುಟ್ಟಾಗಿಂದ ನೋಡಿದ ಮಟ್ಟಿಗೆ ನಮ್ಮ ಮನೇಲಿ ಯಾವಾಗಲೂ ನಾವು ಗೌಡಾಸೆನೆ, ನಾವು ನಾನ್ ವೆಜ್ ತಿಂತೀವಿ. ಬಟ್ ರಾಯರ ಫೋಟೋನ ಎಲ್ಲರ ಮನೇಲೂ ಇಡ್ಬೋದು, ಏನು ಅಭ್ಯಂತರ ಇಲ್ಲ. ಅದಕ್ಕೆ ಅಂತಲೇ ಕೆಲವರು ದೇವ್ರ ಮನೇಲಿ ಇಡ್ತಾರೆ. ನನ್ನಂಥವ್ರು ಕೆಲವ್ರಿಗೆ ದೇವ್ರ ಮನೆ ಇಲ್ಲ ಅಂದರೆ ಹಾಲಲ್ಲಿ ಇಟ್ಕೋತಾರೆ, ಏನು ಪ್ರಾಬ್ಲಮ್ ಇಲ್ಲ, ಇಡ್ಬೋದು. ಏನಕ್ಕೆ, ರಾಯರು ಗುರುಗಳು ಅಷ್ಟೇ, ಪೂಜೆ ಮಾಡ್ಬೋದು. ಇನ್ನು ರಾಯರಿಗೆ ಈ ಥರದವ್ರೆ ಪೂಜೆ ಮಾಡಬೇಕು, ಈ ಥರದವ್ರು ಪೂಜೆ ಮಾಡೋಂಗಿಲ್ಲ ಅಂತ ಯಾವುದೇ ರೂಲ್ಸ್ ಇಲ್ಲ. ರಾಯರು ವೃದ್ಧರು, ವಯಸ್ಸಾದವರು, ಏನು ಚಿಕ್ಕ ಪಾಪುಗಳು ಯಾರೇ ಪೂಜೆ ಮಾಡಿದ್ರೂ ರಾಯರಿಗೆ ಸಲ್ಲಿಸುತ್ತೆ. ರಾಯರು ಕೇಳೋದು ಕೇವಲ ಭಕ್ತಿಯನ್ನು ಮಾತ್ರ. ರಾಯರ ಫೋಟೋನ ಇಡ್ಬೋದು, ಯಾಕೆ ಇಡೋಂಗಿಲ್ಲ? ನನ್ನ ಪ್ರಕಾರ ನಾನು ಇಡ್ತೀನಿ. ನಿಮಗೆ ನಿಮ್ಮ ಮನೇಲಿ ಯಾವ ರೀತಿ ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದನ್ನು ಫಾಲೋ ಮಾಡಿ. ಸಂಪ್ರದಾಯವನ್ನು ಮೀರಿ, ದೊಡ್ಡವ್ರ ಮಾತು ಮೀರಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಅಷ್ಟೊಂದು ಇಷ್ಟ ಇದೆ, ರಾಯರು ಪೂಜೆ ಮಾಡಲೇಬೇಕು, ಮನೇಲಿ ಫೋಟೋ ಇಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಒಂದು ತುಳಸಿ, ಎಲ್ಲರ ಮನೇಲಿ ತುಳಸಿ ಇರುತ್ತಲ್ವ, ತುಳಸಿ ಮುಂದೆನೇ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ರಾಯರನ್ನ ನೆನೆಸ್ಕೊಳ್ಳಿ. ರಾಯರು ತುಳಸಿಯಲ್ಲೇ ನಿಮ್ಗೆ ಕಾಣಿಸ್ಕೋತಾರೆ, ಅಲ್ಲಿಂದನೇ ನಿಮಗೆ ಆಶೀರ್ವಾದ ಮಾಡ್ತಾರೆ. ಈ ಒಂದು ಕ್ವಶನ್ ಕ್ಲಿಯರ್ ಆಯಿತಾ ನನ್ನ ಪ್ರಕಾರ? ನೆಕ್ಸ್ಟ್ ಕ್ವಶನ್ ಬಂದು, ನಾನ್ ವೆಜ್ ತಿನ್ಬೋದು ತಿನ್ನಬಾರ್ದಾ ಅಂತಿರುತ್ತೆ. ಅವ್ರು ಪೂಜೆ ಮಾಡ್ಬೋದಾ ರಾಯರನ್ನ, ನಾನ್ ವೆಜ್ ತಿನ್ನುವಂಥವ್ರು ಅಂತ ಕೇಳಿದ್ದೀರಾ. ನಾನ್ ವೆಜ್ ನಾನು ತಿನ್ನೋಕ್ಕೆ ಹೋಗಲ್ಲ ಯೂಶ್ವಲಿ, ಯಾವಾಗಾದ್ರೂ ರೇರು. ನಾನು ರಾಯರು ಪೂಜೆ ಮಾಡ್ಬೇಕಿಂದ ನಾನ್ ವೆಜ್ ತಿಂತಾನೇ ಇರಲಿಲ್ಲ. ಇವಾಗ ಸ್ವಲ್ಪ ಹೆಲ್ತಿಗೆ ಇದಾಗಲಿ ಹಂಗೆ ಹಿಂಗೆ ಅಂತ ಮನೇಲಿ ಬಲವಂತ ಮಾಡಿ ಸ್ವಲ್ಪ ತಿನ್ನಿಸ್ತಿದ್ರು. ನಾನು ಯೂಶ್ವಲಿ ರೇರ್ ತಿನ್ನೋದು. ಕೆಲವೊಬ್ರು ಎನಿ ಟೈಮ್ ನಾನ್ ವೆಜ್ಜೇ ಇರುತ್ತೆ ಮನೇಲಿ. ಗುರುವಾರ ಒಂದಿನ ಬಿಟ್ಟು ನಾನ್ ವೆಜ್ ಇರುತ್ತೆ. ಕೆಲವೊಬ್ರು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಆ ರೀತಿ ಇಟ್ಕೊಂಡು ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ. ಇಲ್ಲ, ಹಾಲಲ್ಲೇ ಪೂಜೆ ಏನು ಫೋಟೋ ಇರುತ್ತೆ, ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ, ಏನು ಮಾಡೋದಕ್ಕ ಅಂತ ಕೇಳ್ತೀರಾ. ಏನು ಪ್ರಾಬ್ಲಮ್ ಇಲ್ಲ. ಫೋಟೋಗೊಂದು ಯಾವುದಾದ್ರೂ ಬಿಳಿದು ಪಂಚೆನೋ ಅಥವಾ ಏನು ಶಾಲ ಏನಿರುತ್ತೆ ಅದನ್ನು ಒದಿಸ್ಬಿಟ್ಟು ಕುತ್ಕೊಂಡು ನೀವು ಊಟ ಮಾಡ್ಬೋದು. ನಂತರ ಎಲ್ಲ ಕ್ಲೀನ್ ಮಾಡಿ ಗಂಜಲದಿಂದ ಪ್ರೋಕ್ಷಣೆ ಮಾಡಿ ಮನೆಯೆಲ್ಲ ಶುದ್ಧೀಕರಣ ಮಾಡಬೇಕು.
ನಾವು ಯೂಶ್ವಲಿ ಯಾವಾಗಲೂ ನಾವು ಹಾಲಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಲ್ಲ. ಅದಕ್ಕೆ ಅಂತ ಸಪ್ರೇಟ್ ಮನೆ ಇದೆ. ನಾನ್ ವೆಜ್ಜು ಅಲ್ಲೇ ತಿಂದು ಅಲ್ಲೇ ಊಟ ಮಾಡಿ ಅಲ್ಲೇ ಆ ಕಡೆಯಿಂದನೇ ಪಾತ್ರೆ ತೊಗೊಂಡೋಗ್ತಾರೆ. ಎಂಜಲು ತಟ್ಟೆ ಎಲ್ಲ ನಾವು ಹಾಲಲ್ಲೆಲ್ಲ ತರಲ್ಲ. ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದನೇ ಹೋಗ್ಬಿಡುತ್ತೆ ಪಾತ್ರೆ ಎಲ್ಲ. ಎಂಜಲು ತಟ್ಟೆ ಎಲ್ಲ ನಾವು ಹಾಲಲ್ಲೆಲ್ಲ ಕೈಯಲ್ಲಿ ಎಂಜಲು ಮಾಡ್ಕೊಂಡೆಲ್ಲ ಓಡಾಡಲ್ಲ. ನಮ್ಮ ಮನೇಲಿ ಇರುವಂಥ ಪದ್ಧತಿ ಅದು. ನಾನು ಯೂಶ್ವಲಿ ಏನು ನಾನ್ ವೆಜ್ ತಿನ್ನೋಕ್ಕೆ ಹೋಗಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೋತೀನಿ. ನಾನ್ ವೆಜ್ ತಿನ್ನೋ ಪೂಜೆ ಮಾಡಬಾರ್ದು ಅಂತ ಯಾವ ಗ್ರಂಥದಲ್ಲೂ ಇಲ್ಲ. ನಿಮಗೆ ಮನಸ್ಸಿಗೆ ಬಂದಂಥ ಭಕ್ತಿ ಮಾತ್ರ ರಾಯರಿಗೆ ಕೇಳೋದು. ಶುದ್ಧೀಕರಣದಿಂದ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ತಿನ್ಬೋದು, ಕುಡಿಬೋದು, ಏನಾದ್ರು ಪರವಾಗಿಲ್ಲ. ಬಟ್ ಸ್ವಲ್ಪ ಶುದ್ಧೀಕರಣದಿಂದ ಇರಬೇಕು ನೀವು. ಶುದ್ಧತೆ ಮನಸ್ಸಿಂದ ಶುದ್ಧತೆ ಇರಬೇಕು ಫಸ್ಟು. ಆಮೇಲೆ ಮಡಿ ಮೈಲಿಗೆ ದೇಹಕ್ಕೆ. ಫಸ್ಟು ಮನಸ್ಸಿಂದ ನೀವು ರಾಯರು ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರಬೇಕದು. ಇನ್ನೊಂದು, ರಾಯರು ಫೋಟೋ ಸುಮ್ಮನೆ ಯಾರ ಮನೆಗೂ ಬರಲ್ತು. ರಾಯರು ಯಾರ ಮನೆಗೂ ಸುಮ್ಮನೆ ಹೋಗಲ್ಲ. ಅವ್ರ ಮೇಲೆ ಅನುಗ್ರಹ ಮಾಡಬೇಕು ರಾಯರು ಅನುಗ್ರಹ ಸಿಗಬೇಕು ಅಂದರೆ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ರಾಯರು ಒಲಿಯೋದು. ಕೇವಲ ಡಾಂಬಿಕ ಭಕ್ತಿ ಮತ್ತು ಏನು ಸುಮ್ಮನೆ ಶೋ ಅಪ್ಗೋಸ್ಕರ ಇದು ಮಾಡೋದು ಅಂತಿರಲ್ಲ ನೀವು. ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಲ್ಲ ನಾನು. ಬಟ್ ಹೇಳ್ತಾಯಿದ್ದೆ, ಡಾಂಬಿಕತನದಿಂದ ರಾಯರನ್ನ ನೆನಿಬೇಡಿ. ಮನಸ್ಸಿಂದ ಶುದ್ಧೀಕರಣಗೊಂಡು ರಾಯರನ್ನು ನೆನೀರಿ. ರಾಯರೇ ಹಿಂಗೆ ಅಂತ ಹೇಳ್ಕೊಂಡು ಪೂಜೆ ಮಾಡಿ. ರಾಯರು ಖಂಡಿತ ಒಲಿತಾರೆ. ನಿಮ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಮನಸ್ಸಲ್ಲೇ ಬೇಡ್ಕೊಳ್ಳಿ. ರಾಯರು ಖಂಡಿತ ನಿಮಗೂ ಒಳ್ಳೇದು ಮಾಡ್ತಾರೆ. ಇನ್ನೂ ಒಂದು, ನನ್ನ ವ್ಲಾಗನ್ನು ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಥರ ಒಂದು ಚಾನಲ್ ಇದೆ ಅಂತ ನಿಮ್ಗೆ ಗೊತ್ತಿರೋರ್ಗೂ ಹೇಳಿ. ರಾಯರು ಫೋಟೋಸ್ ಹಾಕ್ತಾರೆ, ವೀಡಿಯೋಸ್ ಹಾಕ್ತಾರೆ, ನೋಡ್ಬೋದು, ಚೆನ್ನಾಗಿರುತ್ತೆ ಅಂತ ಈ ಥರ ಅಂತ ಹೇಳಿ. ಆ ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ, ಇನ್ನಷ್ಟು ರಾಯರು ಪೂಜೆ ವೀಡಿಯೋಸ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಹೂ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ರಾಯರು. ಮುಂದೊಂದು ದಿನ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಖಂಡಿತ. ನಿಮ್ಮ ಆಶೀರ್ವಾದ ಯಾವಾಗಲೂ ಇದೇ ಥರ ಇರಲಿ. ಖಂಡಿತ ರಾಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ನಮಸ್ತೆ. ಮತ್ತೆ ಸಿಗುವ. ರಾಯರಿದ್ದಾರೆ.